ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಎಚ್.ಡಿ. ರೇವಣ್ಣ ಹಾಜರಾಗಲಿದ್ದಾರೆ. ಜಡ್ಜ್ ನಿವಾಸದಲ್ಲಿ ಬಿಗಿ ಪೊಲೀಸ್ ಭದ್ರತೆ ಇದೆ. ನಿವಾಸದ ಸುತ್ತಮುತ್ತ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ನ್ಯಾಯಾಧೀಶ ರವೀಂದ್ರ ಕುಮಾರ್ ಬಿ ಕಟ್ಟಿಮನಿ ಅವರ ಮುಂದೆ ಹಾಜರುಪಡಿಸಲಾಗುತ್ತೆ ಎಚ್.ಡಿ. ರೇವಣ್ಣರನ್ನು. ಕೋರಮಂಗಲದಲ್ಲಿರುವಂತಹ ಜಡ್ಜ್ ನಿವಾಸ ಇನ್ನೇನು ಕೆಲವೇ ಕ್ಷಣದಲ್ಲಿ ಎಚ್.ಡಿ. ರೇವಣ್ಣರನ್ನ ಎಸ್ಐಟಿ ಅಧಿಕಾರಿಗಳು ಕರ್ಕೊಂಡು ಬರಲಿದ್ದಾರೆ. ನ್ಯಾಯಾಧೀಶ ರವೀಂದ್ರ ಕುಮಾರ್ ಬಿ ಕಟ್ಟಿಮನಿ ಮುಂದೆ ಹಾಜರುಪಡಿಸಲಾಗುತ್ತೆ. ಜಡ್ಜ್ ನಿವಾಸದ ಸುತ್ತ ಬಿಗಿ ಪೊಲೀಸ್ ಭದ್ರತೆ ಇದೆ. ಕಿಡ್ನಾಪ್ ಕೇಸಲ್ಲಿ ಈಗಾಗಲೇ ಅರೆಸ್ಟ್ ಆಗಿರುವಂತಹ ಎಚ್.ಡಿ. ರೇವಣ್ಣ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ ಕೆಲವೇ ಕ್ಷಣಗಳಲ್ಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಮಧ್ಯಾಹ್ನವೇ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ ಅಂತಲೇ ಹೇಳಲಾಗ್ತಾ ಇತ್ತು. ಆದರೆ ಈಗಿರುವಂತಹ ಮಾಹಿತಿಯ ಪ್ರಕಾರ 6:30ಕ್ಕೆ ಜಡ್ಜ್ ಮುಂದೆ ಹಾಜರುಪಡಿಸುವಂತಹ ಪ್ರೊಸೀಜರ್ ಏನಿದೆ ಅದು ನಡೆಯುತ್ತೆ ಅಂತ. ಸೊ ಹಾಗಾದ್ರೆ ಇನ್ನೇನು ಕೆಲವೇ ಹೊತ್ತಲ್ಲಿ ಎಚ್.ಡಿ. ರೇವಣ್ಣ ಅವರನ್ನ ಕರ್ಕೊಂಡು ಎಸ್ಐಟಿ ಅಧಿಕಾರಿಗಳು ಹೊರಡ್ತಾರೆ. ಈ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ರಮೇಶ್? ಶ್ವೇತಾ, ಅಂದ್ರೆ ರೇವಣ್ಣ ಅವ್ರನ್ನ ನಿನ್ನೆ ರಾತ್ರಿ 7 ಗಂಟೆ ಸುಮಾರಿಗೆ ಅವ್ರನ್ನ ವಶಕ್ಕೆ ಪಡೆಯಲಾಗಿತ್ತು. ಅದಾದ ನಂತರ ಸಿಐಡಿ ಕಚೇರಿಗೆ ಕರ್ಕೊಂಡು ಬಂದ್ರೆ ಎಸ್ಐಟಿ ಕಚೇರಿಗೆ ಕರ್ಕೊಂಡು ಬಂದು ಅವ್ರನ್ನ ಅರೆಸ್ಟ್ ಪ್ರೊಸೀಜರ್ ಅನ್ನ ಮಾಡಲಾಯಿತು. ಅಂದ್ರೆ ಅರೆಸ್ಟ್ ಪ್ರೊಸೀಜರ್ ಮಾಡಿದ 24 ಗಂಟೆ ಒಳಗಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕಾಗಿದ್ದು ಕಡ್ಡಾಯ. ಹಾಗಾಗಿ 24 ಗಂಟೆ ಒಳಗೆ ನಾವು ಹಾಜರುಪಡಿಸ್ತೀವಿ ಅನ್ನುವಂಥದ್ದು ನಮಗೆ ಬೆಳಿಗ್ಗೆ ಎಸ್ಐಟಿ ಮೂಲಗಳಿಂದ ಸಿಕ್ತಂತ ಮಾಹಿತಿ ಪ್ರಕಾರ ಮಧ್ಯಾಹ್ನದ ನಂತರ ನಾವು ಕರ್ಕೊಂಡು ಹೋಗ್ತೀವಿ ಅನ್ನುವಂಥದ್ದು. ಆದ್ರೆ 2 ಗಂಟೆಗೆ ಕರ್ಕೊಂಡು ಬರ್ಬೋದು ಅನ್ನುವಂತಹ ಒಂದಷ್ಟು ನಿರೀಕ್ಷೆಗಳಿತ್ತು. ಆದ್ರೆ ಸಂಜೆ ಅಂದ್ರೆ ನ್ಯಾಯಾಧೀಶರ ಅವೈಲಬಿಲಿಟಿ ಹಿನ್ನೆಲೆಯಲ್ಲಿ 6:30 ಸುಮಾರಿಗೆ ಕರ್ಕೊಂಡು ಬನ್ನಿ ಅಂತೇಳಿ ಸೂಚನೆ ಬಂತು ಅನ್ನುವಂತಹ ಒಂದು ಮಾಹಿತಿ ನೆಲೆಯಲ್ಲಿ 6:30ಕ್ಕೆ ಹಾಜರುಪಡಿಸ್ತಾರೆ ಅಂತ ನಿನ್ನೆ ಕೆಲವೇ ಹೊತ್ತಿನಲ್ಲಿ ಎಸ್ಐಟಿ ಕಚೇರಿಯಿಂದ ರೇವಣ್ಣ ಅವರನ್ನ ಹೊರಗಡೆ ಕರ್ಕೊಂಡು ಬರುವಂತ ಸಾಧ್ಯತೆಗಳಿರುವಂತದ್ದು. ಆ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಮತ್ತೆ ಅಲ್ಲಿ ಲೋಕಲ್ ಪೊಲೀಸರು ಕೂಡ ಒಂದಷ್ಟು ಭದ್ರತೆ ವಿಚಾರದಲ್ಲಿ ಸಾಕಷ್ಟು ರೀತಿಯಾದ ಸಿದ್ಧತೆಗಳು ಮಾಡಿಕೊಂಡಿರುವಂತದ್ದು. ನಾವೀಗ ಕೋರಮಂಗಲದ NGVಯಲ್ಲಿರುವಂತಹ ಜಡ್ಜ್ ನಿವಾಸದ ಬಳಿ ಇರುವಂತಹ ಒಂದು ದೃಶ್ಯವನ್ನ ನಾವೀಗ ನೋಡಬಹುದು. ಸಾಕಷ್ಟು ಭದ್ರತೆಯನ್ನು ಇಲ್ಲಿ ಒದಗಿಸಿರುವಂತದ್ದು. ಖುದ್ದು ಆಗ್ನೇಯ ವಿಭಾಗದ ಡಿಸಿಪಿ ಆಗಿರುವಂತಹ ಏನು ಸಿ.ಕೆ. ಬಾಬಾ ಅವರು ಮತ್ತೆ ಎಸಿಪಿಗಳು, ಇನ್ಸ್ಪೆಕ್ಟರ್ಗಳು ಮತ್ತು ಸಾಕಷ್ಟು ಜನ ಸಿಬ್ಬಂದಿ ಇಲ್ಲಿ ಈಗಾಗಲೇ ನಿಯೋಜನೆ ಮಾಡಿದ್ದಾರೆ. ಯಾಕೆಂದ್ರೆ ರೇವಣ್ಣ ಅವ್ರನ್ನ ಕರ್ಕೊಂಡು ಬಂದ ಸಂದರ್ಭದಲ್ಲಿ ಜನ ಸೇರಬಹುದು. ಆದ್ರೆ ಅಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ನಿಟ್ಟಿನಲ್ಲಿ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಿದ್ದಾರೆ. ಜೊತೆಗೆ ಒಂದಷ್ಟು ಟ್ರಾಫಿಕ್ ಪೊಲೀಸರು ಕೂಡ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬರ್ತಾ ಇರುವಂತದ್ದು. ಅದರ ಜೊತೆಗೆ ರೇವಣ್ಣ ಪರ ವಕೀಲರು ಕೂಡ ಈಗಾಗಲೇ ಕೆಲವರು ಏನು ಅವ್ರನ್ನ ರೇವಣ್ಣ ಅವ್ರನ್ನ ಹಾಜರುಪಡಿಸುವಂತಹ ಒಂದು ಏನು ಹೋಮ್ ಆಫೀಸ್ ಇದೆ, ಹೋಮ್ ಆಫೀಸ್ ಸಮೀಪದಲ್ಲಿ ಕೂಡ ಕೆಲವರು ಅಡ್ವೊಕೇಟ್ ಆಗಲೇ ಬಂದಿದ್ದಾರೆ. ಅಂದ್ರೆ ಅವ್ರನ್ನ ಹಾಜರುಪಡಿಸುವಂತಹ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು ಹೆಚ್ಚಿನ ವಿಚಾರಣೆಗಾಗಿ ತಮ್ಮ ವಶಕ್ಕೆ ನೀಡಿ ಅಂತೇಳಿ ಮನವಿ ಮಾಡುವಂತಹ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಕೊಡಬೇಡಿ ಅನ್ನುವಂತಹ ಒಂದು ವಾದವನ್ನು ಮಂಡಿಸಲಿಕ್ಕೆ ಅವರ ಪರ ವಕೀಲರಿಗಾಗಲೇ ಬಂದಿರುವಂತದ್ದು. ನಾವೀಗ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದೀವಿ. ಆ ವಕೀಲರು ನಿನ್ನೆ ಕೋರ್ಟ್ ನಲ್ಲಿ ವಾದ ಮಂಡಿಸಿದಂತ ಮೂರ್ತಿ ಡಿ ನಾಯಕ್ ಅವರ ಕಚೇರಿಯ ವಕೀಲರುಗಳು ಕೂಡ ಬಂದಿರುವಂತದ್ದು. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಜಡ್ಜ್ ಅವರ ನಿವಾಸಕ್ಕೆ ಏನು ರೇವಣ್ಣ ಅವ್ರನ್ನ ಕರ್ಕೊಂಡು ಬರ್ತಾರೆ ಅನ್ನೋದು. ಕರ್ಕೊಂಡು ಬಂದ ನಂತರ ಅಲ್ಲಿ ನ್ಯಾಯಾಧೀಶರ ಮುಂದೆ ಅದರಲ್ಲಿ 17th ACMM ಕೋರ್ಟ್ನ ನ್ಯಾಯಾಧೀಶರಾಗಿರುವಂತಹ ರವೀಂದ್ರ ಬಿ ಕಟ್ಟಿಮನಿ ಅವರ ಮುಂದೆ ರೇವಣ್ಣ ಅವ್ರನ್ನ ಹಾಜರುಪಡಿಸ್ತಾರೆ. ಹಾಜರುಪಡಿಸಿ ನಂತರ ಇಲ್ಲಿಯವರೆಗೆ ತನಿಖೆಯಲ್ಲಿ ನಡೆದಂತ ಈ ಬೆಳವಣಿಗೆಗಳೇನು, ಏನು ಸಾಕ್ಷಿಗಳಿದೆ, FIR ಆಗಲಿ ಮತ್ತೆ ದಾಖಲೆಗಳನ್ನ ಕೋರ್ಟ್ ಮುಂದೆ ನೀಡುವ ಮೂಲಕ ಅವ್ರನ್ನ ಇನ್ನೂ ಯಾವೆಲ್ಲ ಪ್ರಕ್ರಿಯೆಗಳನ್ನ ನಡೆಸಬೇಕಾಗಿದೆ, ತನಿಖೆಗೆ ಎಷ್ಟು ಅವರ ಅಗತ್ಯ ಇದೆ, ಹಾಗಾಗಿ ಪೊಲೀಸ್ ಕಸ್ಟಡಿಗೆ ಕೊಡಿ ಅಂತೇಳಿ ಒಂದಷ್ಟು ಮನವಿ ಮಾಡುವಂತ ಸಾಧ್ಯತೆಗಳಿದೆ. ಅಂದ್ರೆ ಅವರ ಮನವಿಯನ್ನ ನ್ಯಾಯಾಧೀಶರು ಪುರಸ್ಕರಿಸ್ತಾರ, PC ಕಸ್ಟಡಿ ಕೊಡ್ತಾರ, JC ಕಸ್ಟಡಿ ಕೊಡ್ತಾರ ಅನ್ನುವಂಥದ್ದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟದ್ದು. ಆದ್ರೆ ಬಹುತೇಕ ಅವರ ವಿಚಾರಣೆ ತುಂಬಾ ಇದೆ. ಯಾಕೆಂದ್ರೆ ಈ ಒಂದು ಪ್ರಕರಣದಲ್ಲಿ ಸಂತ್ರಸ್ತೆಯ ಮಗ ಕೊಟ್ಟಂತ ದೂರಿನಲ್ಲಿ ಕೂಡ ಸಾಕಷ್ಟು ಆರೋಪಗಳಿದಾವೆ. ಜೊತೆಗೆ 2ನೇ ಆರೋಪಿ ಸತೀಶ್ ಬಾಬಣ್ಣ ಹೇಳಿದಂತ ಹೇಳಿಕೆಗಳಲ್ಲಿಯೂ ಕೂಡ ರೇವಣ್ಣ ಅವರ ಮೇಲೆ ಪಾಯಿಂಟ್ ಔಟ್ ಮಾಡ್ತಾ ಇರುವಂತದ್ದು ಮತ್ತೆ ಸಂತ್ರಸ್ತೆಗಾಗಲೇ ಸಿಕ್ಕಿರುವಂತದ್ದು. ಸೊ ಈ 3 ಆಂಗಲ್ ನಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಸಾಕಷ್ಟು ಮಾಹಿತಿಗಳಿದೆ. ಆ ಎಲ್ಲ ಮಾಹಿತಿಗಳನ್ನ ಆಧರಿಸಿ ತನಿಖೆಯನ್ನು ಮಾಡಲಿಕ್ಕೆ ಇನ್ನೂ ಕಾಲಾವಕಾಶಗಳಿದೆ. ಕೆಲವು ಜಾಗಗಳಿಗೆ ಮಾಜರಿಗೆ ಕರ್ಕೊಂಡು ಹೋಗಬೇಕಾಗಿದೆ, ಇನ್ನೊಂದಷ್ಟು ಅಂಶಗಳನ್ನ ಬಾಯ್ಬಿಡಿಸಬೇಕಾಗಿರುವಂತದ್ದು. ಸೊ ಹಾಗಾಗಿ ಅದೆಲ್ಲವನ್ನು ಕೂಡ ಕೇವಲ 24 ಗಂಟೆ ಒಳಗೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಇನ್ನೂ ಹೆಚ್ಚಿನ ವಿಚಾರಣೆಗಾಗಿ ತಮ್ಮ ವಶಕ್ಕೆ ಕೊಡಿ ಅಂತೇಳಿ ಪೊಲೀಸರು ಮನವಿಯನ್ನು ಮಾಡಲಿಕ್ಕೆ ಈಗ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನಮಗೆ ಸಿಕ್ಕಂತ ಮಾಹಿತಿ ಪ್ರಕಾರ ಸುಮಾರು 1 ವಾರಗಳ ಕಾಲ ಅವ್ರನ್ನ ವಶಕ್ಕೆ ಕೊಡಿ ಅಂತೇಳಿ ಕೇಳಲಿಕ್ಕೆ ಒಂದಷ್ಟು ಸಿದ್ಧತೆಗಳನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಆದರೆ ಪೊಲೀಸರು ಕೇಳಿದಷ್ಟೇ ದಿನ ಅವರು ಪೊಲೀಸರ ಕಸ್ಟಡಿಗೆ ಕೊಡ್ತಾರ ಅಥವಾ ಇನ್ನು ಎಷ್ಟು ದಿನ ನ್ಯಾಯಾಧೀಶರು ಕಸ್ಟಡಿ ಕೊಡ್ತಾರೆ ಅನ್ನುವಂಥದ್ದು ಕೂಡ ಒಂದಷ್ಟು ಕುತೂಹಲ ಇರುವಂತದ್ದು. ಸೊ ಹಾಗಾಗಿ ಈ ಒಂದು ಪ್ರಕರಣ ತುಂಬಾ
ಗಂಭೀರವಾದ ಪ್ರಕರಣ ಇರುವಂತದ್ದು. ಒಬ್ಬ ಸಂತ್ರಸ್ತರ ಮಹಿಳೆಯನ್ನ ಕಿಡ್ನಾಪ್ ಮಾಡಿ ಕೂಡಿಟ್ಟು ಹಿಂಸಿಸಿರುವಂತಹದ್ದು, ಮತ್ತೆ ಎಲ್ಲೋ ಒಂದು ಕಡೆ ತಮಗೆ ಫೇವರ್ ಆಗಬೇಕಾದಂತ ರೀತಿಯಲ್ಲಿ ಅವ್ರಿಗೆ ಹೇಳಿಕೆಯನ್ನು ಕೊಡಿ ಅಥವಾ ಅವರಿಗೆ ಒಂದು ತೊಂದರೆ ಕೊಟ್ಟಿರುವಂತದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಹಾಗಾಗಿ ಈ ಪ್ರಕರಣ ಗಂಭೀರ ಆಗಿದೆ. ಸೊ ಅರೆಸ್ಟ್ ಮಾಡಿರುವಂತಹ ರೇವಣ್ಣ ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಕೆಲವು ಹೊತ್ತಿನಲ್ಲಿ. ಅದಾದ ನಂತರ ಕೋರ್ಟ್ನಲ್ಲಿ ಏನಾಗುತ್ತೆ, ಏನು ಆದೇಶ ಬರುತ್ತೆ ಅನ್ನೋದು ಇನ್ನೇ ಕೆಲವು ಹೊತ್ತಿನಲ್ಲಿ ಗೊತ್ತಾಗಬೇಕಾಗಿರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.